ಧಾರ್ಮಿಕ ದತ್ತಿ ಇಲಾಖೆ ಮತ್ತು ಬಳ್ಳಾರಿ ಶ್ರೀ ಕನಕದುರ್ಗಮ್ಮ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿಗಳಿದ್ದು, ಬಳ್ಳಾರಿ ಶ್ರೀ ಕನಕದುರ್ಗಮ್ಮ ತಾಯಿಯ ಒಂದು ಕೃಪಾಶೀರ್ವಾದದಿಂದ ದಿನಾಂಕ 12, 13, 14ರಂದು ಕುಂಭಾಭಿಷೇಕ ಮತ್ತು ಕಳಸ ಪ್ರತಿಷ್ಠಾಪನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಒಂದು ಧಾರ್ಮಿಕ ಆಚರಣೆಯನ್ನು ಸಾಂಗೋಪವಾಗಿ ನಡೆಸಲು ಬಳ್ಳಾರಿ ಜಿಲ್ಲಾಧಿಕಾರಿಗಳವರು ಆದೇಶಾನುಸಾರವಾಗಿ ಮತ್ತು ಸರ್ಕಾರದ ಆದೇಶಾನುಸಾರವಾಗಿ ಅತ್ಯಂತ ಸರಳವಾಗಿ ಧಾರ್ಮಿಕ ಆಚರಣೆಯನ್ನು ನಡೆಸಲಾಗುತ್ತಿದೆ. ಚಂಡಿ ಹೋಮ, ಚಂಡಿ ಯಾಗ ಮತ್ತು ಪ್ರತಿಷ್ಠಾ, ಕುಂಭಾಭಿಷೇಕ ಇತ್ಯಾದಿ ಧಾರ್ಮಿಕ ಕಾರ್ಯಗಳನ್ನು ಅತ್ಯಂತ ವಿಜೃಂಭಣೆಯಿಂದ ಜರುಗಿದ್ದು, ದೇವಸ್ಥಾನದ ಅರ್ಚಕರು, ಸಮಸ್ತ ಭಕ್ತಾದಿಗಳು, ಮಾನ್ಯ ಶಾಸಕರು, ಮಾನ್ಯ ಸಚಿವರಾದಂತಹ ಬಿ ಶ್ರೀರಾಮುಲು ಹಾಗೂ ಸಮಸ್ತ ಭಕ್ತಾದಿಗಳೆಲ್ಲರೂ ಸೇರಿ ಈ ಒಂದು ಧಾರ್ಮಿಕ ಆಚರಣೆಯಲ್ಲಿ ಪಾಲ್ಗೊಂಡು ಶ್ರೀದೇವಿಯ ಕೃಪೆಗೆ ಪಾತ್ರರಾಗಿ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸುತ್ತಾರೆ. ದೇವಿಯ ಕೃಪೆ ನಮ್ಮೆಲ್ಲರ ಮೇಲೆ ಇನ್ನು ಮುಂದೆಯೂ ಸಹ ಬಳ್ಳಾರಿ ಜಿಲ್ಲೆಯಲ್ಲಿ ಅತ್ಯಂತ ಆರೋಗ್ಯಕರವಾದಂಥ ವಾತಾವರಣ ಸೃಷ್ಟಿಯಾಗುತ್ತದೆ ಅಂತೇಳಿ ನಂಬಿ ಆ ತಾಯಿಯನ್ನು ನಾವು ಸ್ಮರಿಸ್ತಾ ಇದ್ದೇವೆ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದಿನುತೆ ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇ ಸಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ ಸುರವರ ವರ್ಷಿಣಿ ದುರ್ಧರ ದರ್ಶಿನಿ ದುರ್ಮುಖ ಮರ್ಷಿಣಿ ಹರ್ಷರತೆ ತ್ರಿಭುವನ ಪೋಷಿಣಿ ಶಂಕರ ತೋಷಿಣಿ ಕಲ್ಬಿಷ ಮೋಷಿಣಿ ಘೋರರತೆ ಧನುಜನಿ ರೋಷಿಣಿ ಜಿತಿಸುತ ರೋಷಿಣಿ ದುರ್ಮದ ಶೋಷಿಣಿ ಸಿಂಧು ಸುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ ಐ ಜಗದಂಬ ಮದಂಬ ಕದಂಬ ವನ ಪ್ರಿಯ ವಾಸಿನಿ ಹಾಸರತೆ ಶಿಖರಿ ಶಿರೋಮಣಿ ತುಂಗ ಹಿಮಾಲಯ ಶೃಂಗ ನಿಜಾಲಯ ಮಧ್ಯಗತೆ ಮಧು ಮಧುರೆ ಮಧು ಕೈಟಭ ಗಂಜಿನಿ ಕೈಟಭ ಭಂಜಿನಿ ರಾಸರತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ ಐಸತ ಖಂಡ ವಿಖಂಡಿತ ರುಂಡ ವಿತುಂಡಿತ ಸುಂಡ ಗಜಾಧಿಪತೆ ರಿಪು ಗಜ ಗಂಡ ವಿದಾರಣ ಚಂಡ ಪರಾಕ್ರಮ ಸುಂಡ ಮೃಗಾಧಿಪತೆ ನಿಜ ಭುಜ ದಂಡ ನಿಪಾತಿತ ಖಂಡ ವಿಪಾತಿತ ಮುಂಡ ಭಟಾಧಿಪತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ ಐರಣ ದುರ್ಮದ ಶತ್ರುವಧೋದಿತ ದುರ್ಧರ ನಿರ್ಜರ ಶಕ್ತಿ ಭೃತೆ ಚತುರ ವಿಚಾರ ಧುರೀಣ ಮಹಾಶಿವದೂತ ಕೃತ ಪ್ರಮದಾಧಿಪತೆ ದುರಿತ ದುರೀಹ ದುರಾಸಯ ದುರ್ಮತಿ ದಾನವ ದೂತ ಕೃತಾಂತಮತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ ಐ ಶರಣಾಗತ ವೈರಿ ವಧೂವರ ವೀರವರಾಭಯದಾಯಕರೇ ತ್ರಿಭುವನ ಮಸ್ತಕ ಶೂಲ ವಿರೋಧಿ ಶಿರೋಧಿ ಕೃತಾಮಲ ಶೂಲಕರೇ ದುಮಿ ದುಮಿ ತಾಮರ ದುಂದುಭಿನಾದ ಮಹೋಮುಖರೀಕೃತ ತಿಗ್ಮಕರೇ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ ಐ ನಿಜ ಹುಂಕೃತಿ ಮಾತ್ರ ನಿರಾಕೃತ ಧೂಮ್ರ ವಿಲೋಚನ ಧೂಮ್ರಸತೆ ಸಮರ ವಿಶೋಷಿತ ಶೋಣಿತ ಬೀಜ ಸಮುದ್ಭವ ಶೋಣಿತ ಬೀಜಲತೆ ಶಿವ ಶಿವ ಶುಂಭ ನಿಶುಂಭ ಮಹಾವತರ್ಪಿತ ಭೂತ ಪಿಶಾಚರತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ
ಬೆಳಿಗ್ಗೆ 4:15ಗೆ ಬ್ರಹ್ಮಿ ಮುಹೂರ್ತದಲ್ಲಿ 21 ಕಲಶವನ್ನು ಸ್ಥಾಪನೆಯನ್ನು ಮಾಡಿದ್ದಾರೆ. ಇದು 10 ವರ್ಷದಿಂದ ಅಭಿವೃದ್ಧಿಗಾಗಿ ಜನಾರ್ದನ್ ಸಾರು ಶ್ರೀರಾಮುಲು ಸಾರು ಕನಸಿತ್ತು. ಈ ದಿನ ಅದು ನೆರವೇರಾಗಿದೆ. ಎದಕ್ಕೆಂದರೆ ಈ ಬಳ್ಳಾರಿ ಗ್ರಾಮ ದೇವತೆಯನ್ನು ಯಾರಾದರೂ ಅವ್ರನ್ನ ಮುಗಿದ ತಕ್ಷಣ ವರ ಕೊಡೋದು ದೇವರು ಅಂದರೆ ಕನಕದುರ್ಗಮ್ಮ ಬಳ್ಳಾರಿ ಗ್ರಾಮ ದೇವತೆ. ಈ ದಿನ ಈ ಕೊರೋನಾದಲ್ಲಿ ಕೂಡ ಒಂದು ಹೋಮ ಮಾಡಿದಾರೆ, ಅದು ಕೂಡ ತೊಲಗಿಲಿ ಅಂತೇಳಿ ಮಾಡಿದಾರೆ. ಅದು ಖಂಡಿತ ಹಾಗೇ ಆಗ್ತದೆ. ಶೀಘ್ರವಾಗಿ ಬಳ್ಳಾರಿ ಜನರಿಗೆ ಎಲ್ಲರಿಗೂ ಒಳ್ಳೆಯದಾಗ್ತದೆ. ಗ್ರಾಮ ದೇವತೆಯಲ್ಲಿ ಕೆಲಸವನ್ನು ನೋಡ್ಬೋದು ನೀವು. ಬೆಳಿಗ್ಗೆಯಿಂದ 3 ದಿನದಿಂದ ಕಂಟಿನ್ಯೂ ಆಗಿ ನಿನ್ನೆ ಕೂಡ ಹೋಮ ನಡೀತು, ಇವತ್ತು ನಡೀತು, ಮೊನ್ನೆ ನಡೀತು, ಇವತ್ತು ಲಾಸ್ಟು ಈ ಪೂರ್ಣಾವತಿ ಹೋಮವನ್ನು ನಡೀತದೆ. ಈಗ 12:15ಗೆ 12:15 ಆದ ತಕ್ಷಣ ಅಭಿಷೇಕವನ್ನು ನಡೀತೈತೆ. ನಾವು ಕಲಶ 1116 ಕಲಶಗಳಿದಾವೆ, ಅದರಿಂದ ಅಭಿಷೇಕವನ್ನು ನಡೀತೈತೆ. ಶಾಂತಿ ಇರ್ತದೆ ಅಂತೇಳಿ ನಂಬಿಕೆ ಇದೆ. 100% ಹಾಗೆ ಆಗ್ತೈತೆ. ಬಳ್ಳಾರಿ ಗ್ರಾಮ ದೇವತೆ ದುರ್ಗಮ್ಮನ ಮುಗಿದವರಿಗೆ ಯಾರಿಗೂ ಕಷ್ಟ ಆಗಿಲ್ಲ ಅಂತ ಕೂಡ ನನಗೆ ಭಾಗ್ಯದ ಲಕ್ಷ್ಮೀ ವರಮ್ಮ, ಭಾಗ್ಯದ ಲಕ್ಷ್ಮೀ ವರಮ್ಮ, ಭಾಗ್ಯದ ಲಕ್ಷ್ಮೀ ವರಮ್ಮ, ಭಾಗ್ಯದ ಲಕ್ಷ್ಮೀ ವರಮ್ಮ, ನಮ್ಮಮ್ಮ ನೀನು ಭಾಗ್ಯದ ಲಕ್ಷ್ಮೀ ವರಮ್ಮ, ನಮ್ಮಮ್ಮ ನೀನು ಲಕ್ಷ್ಮೀ ವರಮ್ಮ, ನಮ್ಮಮ್ಮ ಲಕ್ಷ್ಮೀ ವರಮ್ಮ, ಯಾದ ಲಕ್ಷ್ಮೀ ವರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಗುದು, ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಗುದು, ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಗುದು, ಹೆಜ್ಜೆಯ ಕಾಲಿನ ನಾದಮದೋದ, ಹೆಜ್ಜೆಯ ಕಾಲಿನ ನಾದಮದೋದ, ಹೆಜ್ಜೆಯ ಕಾಲಿನ ನಾದಮದೋದ, ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಗುದು, ಹೆಜ್ಜೆಯ ಕಾಲಿನ ನಾದಮದೋದ, ಸಜನ ಸಾರು ಪೂಜೆಯ ಮೇಲೆ ಮಜ್ಜಿಗೆಯೊಳಗೆ ಬೆಳ್ಳೆಯದ ಭಾಗ್ಯ ಲಕ್ಷ್ಮೀ ವರಮ್ಮ, ಸಜ್ಜನದಾರು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಳ್ಳೆಯದ ಭಾಗ್ಯ
ಸಕ್ಕರೆ ತುಪ್ಪದ ಕಾಲು ಬಗಲಿಸಿ ಶುಕ್ರವಾರದ ಪೂಜೆಯ ಸಕ್ಕರೆ ತುಪ್ಪದ ಕಾಲು ಬಗಲಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕನೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಯ ಲಕ್ಷ್ಮೀ ಬಾರವ್ವ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಯ ಲಕ್ಷ್ಮೀ ಬಾರವ್ವ ನಮ್ಮಮ್ಮ ನೀನು ಲಕ್ಷ್ಮೀ ಬಾರವ್ವ ನಮ್ಮಮ್ಮ ನೀನು ಲಕ್ಷ್ಮೀ ಬಾರವ್ವ ಭಾಗ್ಯ ಲಕ್ಷ್ಮೀ ಲಕ್ಷ್ಮೀ ಬಾರವ್ವ ಬಾರವ್ವ ಬಾರವ್ವ
ಎಲ್ಲ ಕಲಶಗಳನ್ನ ಸ್ಥಾಪನೆ ಮಾಡಿ 21 ಕಲಶಗಳನ್ನ ಶ್ರೀರಾಮ್ಲವರ ನೇತೃತ್ವದಲ್ಲಿ ಅನುಪಸ್ಥಿತಿಯಲ್ಲಿ ಕೂಡ ನಾವು ಎಲ್ಲರೂ ಕೂಡಿ ಕಾರ್ಯಕ್ರಮವನ್ನು ನಾವು ನೆರವೇರಿಸ್ತಾ ಇದ್ದೀವಿ. ಆದಿದೇವತೆ ನಗರ ದೇವತೆ ಆದಂಥ ತಾಯಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಇಡೀ ನಮ್ಮ ದೇಶ ಶಾಂತಿಯುತವಾಗಿ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಆಗಲಿ ಅಂತೇಳಿ ನಮ್ಮೆಲ್ಲ ದೇಶವಾಸಿಗಳಿಗೆ ಆ ತಾಯಿಯ ಆಶೀರ್ವಾದ ಬೇಡ್ತಾ ಈ ಕಾರ್ಯಕ್ರಮವನ್ನು ನಾವು ನೆರವೇರಿಸ್ತೇವೆ. ಹೌದು, ಇದೆಲ್ಲ ಸ್ವಂತ ಖರ್ಚು. ನಾವು ಅದು ಇವೆಲ್ಲ ಹೋಮಗಳು ಕೆಲಸಗಳು ಎಲ್ಲ ಶ್ರೀರಾಮ್ಲವರೇ. ಕೂಡ ಒಂದು 25 ಕೋಟಿ 16 ಕೋಟಿ ಸ್ಯಾಂಕ್ಷನ್ ಮಾಡಿ ಡೆವಲಪ್ಮೆಂಟ್ ಮಾಡಿದ್ದೀವಿ. ಆಮೇಲೆ ಹಂಗೆ ಇದು ಸ್ವಂತ ಖರ್ಚಲ್ಲಿ ಕೂಡ ಎಲ್ಲ ಕೆಲಸಗಳನ್ನ ಹೋಮಗಳನ್ನೆಲ್ಲ ಮಾಡಿ ಪೂರ್ಣ ಮಾಡಬೇಕು ಅಂತೇಳಿ. ಮತ್ತು ಬುಡಾದಿಂದ ಆ ಕಡೆ ಏನು ಖಾಲಿ ಜಾಗ ಇದೆ ಅಲ್ಲಿ ಒಂದು ಪಾರ್ಕ್ ಡೆವಲಪ್ ಆಗುತ್ತೆ. ಹಾಗಾಗಿ ಜನರಿಗೆ ದುಡ್ಡುಮ್ಮ ದೇವಸ್ಥಾನಕ್ಕೆ ಬಂದರೆ ಒಂದು ಒಳ್ಳೆ ವಾತಾವರಣದಲ್ಲಿ ಅಮ್ಮನ ದರ್ಶನ ಮಾಡಿ ಆಶೀರ್ವಾದ ಬೇಡ್ಕೊಂಡು ಹೋಗ್ಬೇಕು. ಇಬ್ಬರು ಅನುಪಸ್ಥಿತಿ ಹೇಗೆ ಅನಿಸ್ತದೆ? ಭಾಳ ನೋವು ಅನಿಸ್ತದೆ. ಅವರಿಬ್ಬರು ಶ್ರೀರಾಮ್ಲು ಅನುಪಸ್ಥಿತಿ ಅಂತೂ ಭಾಳ ದುಃಖ ತರುತ್ತೆ. ಜನಾರ್ದನ ರೆಡ್ಡಿಗೆ ಆ ತಾಯಿ ಅಂದರೆ ಬಹಳ ಇಷ್ಟ. ಹೀಗಾಗಿ ಅದು ಬಂಗಾರದ್ದೆಲ್ಲ ಮಾಡಿಸಿ ತಾಯಿಗೆಲ್ಲ ಮಾಡಿದ್ದೀವಿ ಅವಾಗೆಲ್ಲ. ಹೀಗಾಗಿ ಅವರಿಬ್ಬರು ಅನುಪಸ್ಥಿತಿಯಲ್ಲಿ ಹೃದಯದಲ್ಲಿ ಅವರು ಇಬ್ಬರನ್ನ ಇಟ್ಕೊಂಡು ನಾವು ಪೂಜೆಯಲ್ಲಿ ಪಾಲ್ಗೊಂಡಿದ್ದೀವಿ. ಕಳೆದ 2009ರಲ್ಲಿ ಒಂದು ಜೀರ್ಣೋದ್ಧಾರ ಒಂದು ಕಾರ್ಯಕ್ರಮ ಹಾಕೊಂಡಿದ್ವಿ. ಸೊ ನಾನಾ ಕಾರಣಗಳಿಂದ ಅದು 2009ರಿಂದ ಇವತ್ತಿಗೆ 2020ಕ್ಕೆ ಪೂರ್ಣ ಹಂತದಲ್ಲಾಗಿತ್ತು. ಸೊ ಭಾಳ ದಿನದೊಂದು ಕಳಸಾರೋಹಣ ಕಾರ್ಯಕ್ರಮ ಸ್ವಲ್ಪ ಅದು ಪೆಂಡಿಂಗ್ ಇತ್ತು. ಅದು ನಾವು ಮಾರ್ಚಲ್ಲಿ ಮಾಡ್ಬೇಕಂತೇಳಿ ಒಂದು ಡಿಸೈಡ್ ಮಾಡಿದ್ವಿ. ಸೊ ಏನು ಕರೋನಾ ಬಂದಮೇಲೆ ಕೋವಿಡ್ ಅಂತ ಬೇಡ ಭಕ್ತರಿಗಾಗದಂತೆ ಸ್ವಲ್ಪ ಮುಂದೂಡ್ತಾ ಬಂದ್ವಿ ನಾವು. ಸೊ ಈಗಿನ ಶ್ರಾವಣ ಮಾಸದಲ್ಲಿ ಮಾಡಿಬಿಡೋಣ ಅಂತೇಳಿ ನಿರ್ಣಯ ಮಾಡಿದ್ವಿ. ಮೊದಲು ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರಾದರೆ ದೊಡ್ಡ ಈ ಕಾಲ ಬಂದಾಗೆಲ್ಲ ಗ್ರಾಮ ದೇವತೆಗಳನ್ನ ಪೂಜೆ ಮಾಡಿದಾಗ ಹೋಗ್ತಿದ್ರು ಅನ್ನೋದು ಪ್ರತೀತ ನಮ್ಮಲ್ಲಿ ಬಂದಿರೋದು ನಮ್ಮ ಹಿಂದೂ ಸಂಪ್ರದಾಯಕ್ಕೆ. ಸೊ ಅದೇ ರೀತಿಯಾಗಿ ನಾವೇನು ಮಾಡಿದ್ವಿ, ಇಲ್ಲ ಇದು ಭಾಳ ಪ್ರಪಂಚಕ್ಕೆ ಭಾಳ ಈ ಕರೋನಾ ಎಂಬುದು ಭಾಳ ಸಮಸ್ಯೆ ಆಗಿದೆ. ಇಲ್ಲ ನಾವು ಏನು ಕುಂಭಾಭಿಷೇಕ ಕೆಲಸವನ್ನು ಮಾಡಿಬಿಟ್ರೆ ದುರ್ಗಾದೇವಿ ಇಡೀ ಒಂದು ಪ್ರಪಂಚಕ್ಕೆ ಒಳ್ಳೆಯ ಇದಾಗಲಿ, ಅದಕ್ಕೊಂದು ಸಿಹಿ ಸುದ್ದಿ ಸಿಗಲಂಬ ಒಂದು ಇಷ್ಟ ಅದನ್ನು ಮಾಡಿ ಇನ್ನು ನಿನ್ನೆ 12, 13, 14 ಸೊ ಗಣಪತಿ ಹೋಮ, ಗಂಗಾ ಪೂಜೆ, ನಿನ್ನೆ ಚಂಡಿಕಾ ಹೋಮ, ಇವತ್ತು ಪೂರ್ಣ ಬ್ರಹ್ಮಣಿ ಮುಹೂರ್ತದಲ್ಲಿ 4 ಗಂಟೆ 5 ನಿಮಿಷದಿಂದ 5 ಗಂಟೆವರೆಗೆ ಈ 4 ಗೋಪುರಗಳು ಮತ್ತು ಗರ್ಭಗುಡಿ ಗೋಪುರಕ್ಕೆ ಕಳಸಾರೋಹಣ ಕಾರ್ಯಕ್ರಮವನ್ನು ಬೆಳಿಗ್ಗೆ ಮಾಡಿ ಮುಗಿಸಿದ್ವಿ. ಸೊ ಈಗ ನೋಡಿದ್ರೆ ಇವಾಗ ಹೋಮ ಮುಗಿತೀವಾಗ ಇನ್ನೊಂದು 15 ನಿಮಿಷಕ್ಕೆ ಈ ಬೇರೆ ಬೇರೆ ನದಿಗಳಿಂದ ಅಂದರೆ ಸುಮಾರು 12 ನದಿಗಳಿಂದ ನೀರು ತಂದಿದ್ದೀವಿ. ಆಮೇಲೆ 108 ಕುಂಭಗಳಿಟ್ಟಿದ್ವಿ. ಆ ಕುಂಭದ ನೀರು ಮತ್ತು ಎಲ್ಲ ನದಿಗಳ ನೀರನ್ನು ಸೇರಿಸಿ ಆ ಕಳಸಕ್ಕೆ ನಾವು ಕುಂಭಾಭಿಷೇಕ ಮಾಡ್ಬೇಕಂತ. ಎಷ್ಟು ಕಳಸ ಬೇಕು? 20 ಸರ್, 21 ಕಳಸ. ಎಲ್ಲ ಸಚಿವರು ಮತ್ತು ದಾನಿಗಳು ಭಾರಿ ಭಕ್ತರು. ಕೋಟೆದ ಇಲ್ಲ ಸರ್, 21ರಲ್ಲಿ 11 ಕೋಟೆ. ಇದು ಪಂಚಮಿ. ಇದು ಕುಂಭ ಎಷ್ಟು 1800 ಪೂರ್ಣ. ಇವತ್ತಿಗೆ ಪೂಜೆ ಕಾರ್ಯಕ್ರಮ. ಸೊ ಇವತ್ತಿಗೆ ಪೂಜೆ ಕಾರ್ಯಕ್ರಮ ನಡೆಯುತ್ತೆ ಸರ್. ನಾವೇನು ಇವಾಗ ದೇವಿ ನೋಡಿದ್ರಲ್ಲ, ಆ ಗೋಪುರಗಳಲ್ಲಿ ಅಷ್ಟಲಕ್ಷ್ಮಿ ನವದುರ್ಗಿಯರನ್ನು ಮೂರ್ತಿ ತಂದಿದ್ವಿ. ಆ ಮೂರ್ತಿಗಳ ಪ್ರತಿಷ್ಠಾಪನೆ ಮಾಡಿ ಕುಂಭಾಭಿಷೇಕ ಮಾಡಿ ಕಾರ್ಯಕ್ರಮ ನಡೆಸ್ತೀವಿ ಸರ್.